ಬಾಗಲಕೋಟೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದ ಶಾಲೆಯ ದುಸ್ಥಿತಿ. ಸರ್ಕಾರಿ ಕೇಂದ್ರ, ಸಮಾಜ ಕೇಂದ್ರ ಶಾಲೆಗೆ ಸುರಕ್ಷತೆ ಅನ್ನೋದು ಇಲ್ಲ. ಬೇಸಿಕ್ ವ್ಯವಸ್ಥೆಯೂ ಇಲ್ಲದೆ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ. ಮಳೆ ಬಂದ್ರೆ ಸರ್ಕಾರಿ ಶಾಲೆ ಸಂಪೂರ್ಣ ನೀರಲ್ಲೇ ಮುಳುಗಡೆ ಆಗತ್ತೆ. ಶಾಲೆಯ ಆವರಣದ ತುಂಬೆಲ್ಲ ನೀರು ತುಂಬಿಕೊಳ್ಳುತ್ತೆ. ನೀರಿನಲ್ಲೇ ಅಲೆದಾಡುವ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು. ಯಾವ ಥರದೊಂದು ವ್ಯವಸ್ಥೆ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಇದು ಬಾಗಲಕೋಟೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ. ಯಾಕೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತವೆ, ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ನಮ್ಮಲ್ಲಿ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದು ಅಲ್ಲವೇ ಅಲ್ಲ, ಅಲ್ಲೂ ಕೂಡ ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿದೆ. ಆದರೆ ಮೇಂಟೆನೆನ್ಸ್ ಅನ್ನೋದಿದೆಯಾ, ಬೇಸಿಕ್ ನೀಡ್ಗಳಿಗೇನಿದೆ ಅದಿದೆಯಾಗಿಲ್ಲ. ಮತ್ತು ಆಮೇಲೆ ನಿಮಗೆ ಪ್ರತಿ ಬಜೆಟ್ನಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಇಂತಿಷ್ಟು ಅನುದಾನ ಅಂತ ಬಿಡುಗಡೆ ಆಗುತ್ತೆ. ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ. ಎಲ್ಲಿ ಹೋಗುತ್ತೆ ಅದು? ಯಾಕೆ ಇದ್ರ ಬಗ್ಗೆ ಗಮನ ಹರಿಸಲ್ಲ? ನಿಮಗೆ ಇಡೀ ಸ್ಕೂಲಿನ ಆವರಣದ ಸುತ್ತ ನೀರು ತುಂಬಿಕೊಂಡು ಕಾಲೇ ಇಡೋದಕ್ಕೆ ಜಾಗನೇ ಇಲ್ಲ ಅನ್ನೋ ಪರಿಸ್ಥಿತಿ ಬರೋವರೆಗೂ ಏನು ಮಾಡ್ತಾ ಇರ್ತೀರಾ? ಈ ಇಡೀ ಮಳೆಗಾಲ ಈಗ ಹೀಗೆ ಕಡಿಬೇಕಾ? ಈಗ ಸರಿ ಮಾಡೋಕ್ಕೆ ಹೋದರೆ ಅರ್ಧಂಬರ್ಧ ಸರಿ ಆಗತ್ತಾ? ಕಾಮಗಾರಿ ಹೆಂಗೆ ಬೇಕು ಹಂಗೆ ಮಾಡ್ತಾರಾ? ಏನು ಮಾಡ್ತಾ ಇರ್ತಾರೆ ಅನ್ನೋದು ಅರ್ಥನೇ ಆಗೋದಿಲ್ಲ. ನೋಡಿ, ಈ ಥರದೊಂದು ವ್ಯವಸ್ಥೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಬೇಕಾ? ಹೆಂಗೆ ಕಳ್ಸೋಕ್ಕಾಗತ್ತೆ? ಯಾವ ಪೋಷಕರು ಕಳಿಸ್ತಾರೆ? ನಾವು ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಅಯ್ಯೋ, ಮಕ್ಕಳಿಗೆ ಶಿಕ್ಷಣವೇ ಉತ್ತಮ, ಶಿಕ್ಷಣವೇ ಎಲ್ಲವೂ. ಆದರೆ ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಇರಬೇಕಲ್ವಾ? ನೀವು ಬಿಸಿ ಊಟ ಕೊಡ್ತೀರಾ, ಉಚಿತವಾಗಿ ಶೂ ಕೊಡ್ತೀರಾ, ಉಚಿತವಾಗಿ ಇನ್ನೊಂದೇನೋ ಕೊಡ್ತೀರಾ. ಅದನ್ನೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಅಥವಾ ಅಲ್ಲಿ ಹೋಗೋದಕ್ಕೆ ಸ್ಕೂಲ್ ಸರಿ ಇರಬೇಕಲ್ಲ, ಅಲ್ಲಿನ ವಾತಾವರಣ ಸರಿ ಇರಬೇಕಲ್ಲ, ಅಲ್ಲಿನ ವ್ಯವಸ್ಥೆ ಸರಿ ಇರಬೇಕಲ್ಲ. ಮಕ್ಕಳು ಹಿಂಗೆ ಹೋಗ್ಬೇಕು ಇದೇ ದಾರಿಲಿ, ಟೀಚರ್ಸ್ಗಳು ಹಿಂಗೆ ಹೋಗಬೇಕು ಇದೇ ದಾರಿಲಿ. ಏನು ಮಾಡ್ತಾರೆ ಹೇಳಿ ಅವಾಗ ಪೋಷಕರುಗಳು? ಕಷ್ಟನೋ ಸುಖನೋ, ಸಾಲನೋ ಸೂಲನೋ ಬೇರೆ ಸ್ಕೂಲಿಗೆಲ್ಲಾದರೂ ಹಾಕ್ಬಿಡೋಣ ಅಂತ ನಿರ್ಧರಿಸ್ತಾರೆ. ಮಕ್ಕಳ ಸಂಖ್ಯೆ ಕಮ್ಮಿ ಆಗತ್ತೆ. ಇನ್ನೊಂದು ಸರ್ಕಾರಿ ಶಾಲೆ ಮುಚ್ಚಲಾಯಿತು, ಅಯ್ಯೋ ಬೇಸರದ ಸಂಗತಿ ಅಂತ ಅವಾಗ ಬಾಯಿ ಪಡ್ಕೊಳ್ತೀವಿ. ಅದನ್ನು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸುಣ್ಣ, ಬಣ್ಣ, ಹಂಚು, ಗೋಡೆ, ಸುತ್ತಮುತ್ತ ಏನು ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ನಿಮ್ಮ ಮಕ್ಳುಗಳನ್ನಾದರೆ ಇಂಥ ಸ್ಕೂಲಿಗೆ ಕಳಿಸಿಬಿಡ್ತೀರಾ? ಮಳೆ ಜೋರಾಗಿ ಬಂದು ಯಾವಾಗ ಏನು ಬಿದ್ದೋಗುತ್ತೆ ಗೊತ್ತಿಲ್ಲ. ತಣ್ಣನೆ ವಾತಾವರಣ, ಹೆಂಗೆ ಕೂರ್ತಾವ ಪಾಪ ಮಕ್ಳುಗಳು? ಹೊಟ್ಟೆ ಉರಿಯಲ್ವಾ ಪೋಷಕರಿಗೆ? ನಮ್ಮ ಮಕ್ಕಳನ್ನ ಹಿಂಗೆ ಕಳಿಸ್ತಾ ಇದ್ದೀವಲ್ಲ ನಾವು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಸುತ್ತಮುತ್ತ ಯಾವ ಥರದ್ದು ವಾತಾವರಣ ಇದೆ ಅಂತ. ನಿಮಗೆ ದೊಡ್ಡ ದೊಡ್ಡ ಸಿಟಿಯ ಸ್ಕೂಲ್ಗಳನ್ನು ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಬೇಜಾರು ಅನ್ಸಲ್ವಾ? ಹೌದು, ಇಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಮೇಲ್ವರ್ಗ, ಇನ್ನೊಂದು ಮತ್ತೊಂದು ಅನ್ನೋದು ಇದೆ, ಅದನ್ನು ಬಿಟ್ಬಿಡಿ, ಸೈಡಿಗೆ ಇಟ್ಬಿಡಿ. ಆದರೆ ಸರ್ಕಾರದ ಶಾಲೆಗಳು ಅಂತ ಬಂದಾಗ ಮೂಗು ಮುರಿಯೋದು ಯಾಕೆ? ಒಂದು ವ್ಯವಸ್ಥೆ ಅನ್ನೋದು ಸರಿಯಾಗಿರ್ಬೇಕಲ್ವಾ? ಇದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕಲ್ವಾ? ಪಾಪ ಅಲ್ಲಿಗೆ ಆ ಸ್ಕೂಲಿಗೆ ಮಕ್ಳುಗಳು ಬರ್ತಾ ಇದ್ದಾವೆ, ಇಲ್ಲೇ ಇದೇ ದಾರಿಲಿ ನಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಕಾಲು ಜಾರಿದ್ರು, ಬಿದ್ದರು, ಇನ್ನೇನೋ ಮತ್ತೇನೋ ಅಂತಂದರೆ ಸಮಸ್ಯೆ ಅನುಭವಿಸೋದು ಮಕ್ಕಳೇನೆ. ಒಂದು ಬೇಸಿಕ್ ವ್ಯವಸ್ಥೆಯೂ ಇರಲ್ಲ ಅಂತ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ನಿಜವಾಗ್ಲೂ ಬೇಸರ ಆಗತ್ತೆ. ಇದು ಪ್ರಾರಂಭಿಕ ಹಂತ. ನೋಡಿ, ಇಡೀ ಮಳೆಗಾಲ ಕಳೆಯುವ ಸಂದರ್ಭದಲ್ಲಿ ನಾವೇನೆ ನಿಮಗೆ ಸುದ್ದಿ ಹೇಳ್ತೀವಿ. ಆ ಊರಿನಲ್ಲಿ ಶಾಲೆ ಮುಳುಗಡೆ ಆಗಿದೆ, ಈ ಊರಿನಲ್ಲಿ ಶಾಲೆ ಹಂಚು ಬಿದ್ದೋಗಿದೆ, ಮತ್ತೊಂದು ಊರಲ್ಲಿ ಶಾಲೆ ಗೋಡೆ ಬಿದ್ದೋಗಿದೆ. ಈ ಥರದ್ದು ಎಷ್ಟು ಬೇಕು ನಿಮಗೆ ಪ್ರತಿ ಮಳೆಗಾಲದಲ್ಲೂ. ಬೇಸಿಗೆಯಲ್ಲಿ ಏನು ಮಾಡ್ತಾ ಕೂತಿರ್ತೀರಾ? ಕತ್ತೆ ಕಾಯ್ತಾ ಕೂತಿರ್ತೀರಾ ಅಧಿಕಾರಿಗಳು? ಯಾವ್ಯಾವ ಸ್ಕೂಲಿನ ವ್ಯವಸ್ಥೆಗೆ ಏನಿದೆ ಅಂತ ಲಿಸ್ಟ್ ಇರಲ್ವಾ? ಸ್ಕೂಲಿಗೆ ವಿಸಿಟ್ ಮಾಡಲ್ವಾ ನೀವುಗಳು? ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತೀರಾ ಪಾಪ ಆ ಮಕ್ಳುಗಳ್ದು? ಪಾಪ ನೋಡಿ, ಈ ಮಳೆಯಲ್ಲಿ, ಈ ಚಳಿಲಿ ಆ ಮಕ್ಳುಗಳ ಹೆಂಗೆ ನೆನ್ಕೊಂಡು ಹೋಗ್ತಾರೆ, ಹೆಂಗೆ ನಿಂತ್ಕೊಳ್ತಾರೆ? ಟೀಚರ್ಸ್ ಆದರೂ ಏನು ಮಾಡೋದಕ್ಕೆ ಸಾಧ್ಯ? ಇನ್ನೂ ಜಾಸ್ತಿ ಏನಾದರೂ ಆಯಿತು ಅಂದರೆ ಅಯ್ಯೋ ಕಿಲೋಮೀಟ್ರ್ ಗಟ್ಟಲೆ ಹೋಗಬೇಕು ಬೇರೆ ಸ್ಕೂಲಿಗೆ, ಓದೋದೇ ಬೇಡ ಬಿಡು ಅನ್ನೋ ನಿರ್ಧಾರಕ್ಕೆ ಬಂದರೆ ಇವತ್ತಿಗೂ ಆ ಥರದಿದೆ. ನೀವು ಅಲ್ಲಗಳಿಬೇಡಿ, ಅಯ್ಯೋ ಇವಾಗೆಲ್ಲ ಯಾರ್ರೀ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾರೆ ಅಂತ 13 ಕಿಲೋಮೀಟ್ರು 14 ಕಿಲೋಮೀಟ್ರು ಸ್ಕೂಲ್ಗಳಿಗೆ ಹೋಗೋದಿರುತ್ತೆ. ಏನು ಮಾಡ್ತಾರೆ ತಂದೆ ತಾಯಿ? ಆವಾಗ ಯಾವುದೋ ತೆಗೆದು ಹಾಸ್ಟೆಲಿಗೆ ಹಾಕ್ತಾರೆ. ಅಲ್ಲಿ ಇನ್ಯಾವ ಥರದ್ದು ವ್ಯವಸ್ಥೆ ಇರುತ್ತೆ?
ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು ಹಿರೇಮಠ್, ನಿಜವಾಗ್ಲೂ ಬೇಸರ ಆಗತ್ತೆ. ಸರ್ಕಾರಿ ಶಾಲೆ ಅಂತಂದ್ರೆ ಯಾಕೆ ಮೂಗು ಮುರಿತಾರೆ ಅಂದ್ರೆ ಇದೇ ಕಾರಣಕ್ಕೆ, ಒಂದು ಬೇಸಿಕ್ ನೀಡ್ ಕೂಡ ಇರಲ್ಲ ಅಂತ. ಯಾವ ಅಧಿಕಾರಿಗಳು ವಿಸಿಟ್ ಮಾಡಲ್ವಾ? ಇಲ್ಲಿ ಏನು ವ್ಯವಸ್ಥೆ ಇದೆ, ಯಾಕೆ ಹಿಂಗಾಗಿದೆ, ಯಾರು ನೋಡಲ್ವಾ? ನಿಜಕ್ಕೂ ನೀತಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿತಾರೆ ಅನ್ನೋದಕ್ಕೆ ಇದು ಮುಖ್ಯ ನಿದರ್ಶನ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಒಂದು ಇಲ್ಕಲ್ ವ್ಯಾಪ್ತಿಯಲ್ಲಿ ಬರತಕ್ಕಂತ ಹುನಗುಂದ ಒಂದು ಪಟ್ಟಣದಲ್ಲಿ ಈ ರೀತಿ ಅದೇ ಪುರಸಭೆಯ ಎದುರುಗಡೆ ಇರ್ತಕ್ಕಂತ ಶಾಲಾ ಆವರಣ ನೋಡಿದ್ರೆ ಅಯೋಮನಿ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಅಲ್ಲಿಯ ಶಿಕ್ಷಕರು ಹೇಳ್ತಾರೆ, ಯಾಕಂತಂದ್ರೆ ಮಕ್ಕಳನ್ನ ನಾವು ಒಳಗಡೆ ಕರ್ಕೊಂಡ್ ಬರ್ಲಿಕ್ಕೆ ಹರಸಾಹಸನ್ನ ಪಡ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದ್ರೆ ಮಳೆಗಾಲ ಪ್ರಾರಂಭವಾದ್ರೆ ಅವರಿಗೆ ಸಂಕಷ್ಟ ಎದುರಾಗತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿ ಶಿಕ್ಷಕಿ ಕೂಡ ಹೇಳ್ತಿರುವಂತದ್ದು. ಅಂದ್ರೆ ಮುಖ್ಯ ಶಿಕ್ಷಕರು ಹಲವಾರು ಬಾರಿ ಪತ್ರ ಬಣ್ಣ ಬರೆದ್ರು ಕೂಡ ಇಲ್ಲಿ ಯಾರು ಕೂಡ ಡೋಂಟ್ ಕೇರ್ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಶಿಕ್ಷಕರು ನೀಡ್ತಾರೆ. ಅಂದ್ರೆ ಅಲ್ಲಿ ಮಕ್ಕಳ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಅದು ನಿದರ್ಶನ ಕೂಡ ಹೇಳ್ತಿರುವಂತದ್ದು. ಅಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೂಡ ಅಲ್ಲಿ ಶಾಲೆ ಆವರಣದ ಒಳಗಡೆ ಇರ್ತಕ್ಕಂತ ಆ ನೀರನ್ನ ನೋಡಿದ್ರೆ ಅಲ್ಲಿ ಅಯೋಮಯ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ನದಿಯ ನೀರಿನಲ್ಲಿ ಆ ಮಕ್ಕಳು ನಡೆದುಕೊಂಡು ಹೋಗುವಂತ ಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಇದು ಕ್ಷೇತ್ರ ವಿಜಯಾನಂದ ಕಾಶ್ಯಪ್ನವರ ಕ್ಷೇತ್ರದಲ್ಲಿ, ಅದು ಹುನಗುಂದ ಪಟ್ಟಣದಲ್ಲಿ ಈ ರೀತಿಯಾಗಿರ್ತಕ್ಕಂತ ಒಂದು ಶಾಲೆಯಲ್ಲಿ ಇಂಥ ಘಟನೆ ನಡೆದಿರುವಂತದ್ದು. ಇದು ನಿಜಕ್ಕೂ ಶೋಷಣೀಯ ಸಂಗತಿನೇ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಸರ್ಕಾರಿಯ ಶಾಲೆಯ ಸ್ಥಿತಿಯನ್ನ ಈಗ ಪ್ರಾರಂಭದಲ್ಲಿ ಮಕ್ಕಳನ್ನ ಕರೆದುಕೊಂಡು ಬರ್ಲಿಕ್ಕೆ ಕೈ ಮುಗಿದು ಒಳಗೆ ಇರಬೇಕು, ಹೂವನ್ನ ಹಾಕಿ ಅವರನ್ನ ಅಲಂಕಾರ ಮಾಡಿ ಕರೆದುಕೊಂಡು ಬರುವಂತ ಸ್ಥಿತಿ ಒಂದು ಶಿಕ್ಷಣ ಇಲಾಖೆ ನೀಡತ್ತೆ. ಆದ್ರೆ ಶಿಕ್ಷಣ ಇಲಾಖೆ ನೀಡಿರ್ತಕ್ಕಂತ ಗೌರವ ಇದೇನಾ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗತ್ತೆ. ಆದ್ರೆ ಇಲ್ಲಿಯ ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ಇಲ್ಲಿ ಇರ್ತಕ್ಕಂತ ಏನು ಅಧಿಕಾರಿಗಳಿದ್ದಾರೆ, ಇಲ್ಲಿ DC ಅವರು ಕೂಡ ಇದಕ್ಕೆ ಮುಖವರ್ಜಿ ವಹಿಸ್ಬೇಕಾಗತ್ತೆ. ಅಂದ್ರೆ ಇಂಥ ಸ್ಥಿತಿಯನ್ನ ನೋಡಿದ್ರೆ ಇಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರುವಂತದ್ದು. ಅಂದ್ರೆ 1ನೇ ತರಗತಿಯಿಂದ 7ನೇ ತರಗತಿಯಿಂದ ಓದ್ತಕ್ಕಂತ ಶಾಲೆ ಇದು. ಆದ್ರೆ ಈ ಶಾಲೆಯ ಆವರಣ ಗೇಟ್ ಮುಂಭಾಗದಲ್ಲೇ ಕೊಳಚೆ ನೀರನ್ನ ತುಂಬಿಕೊಂಡಿರ್ತಕ್ಕಂತ ಗೇಟ್ ಕೂಡ ಬಾಯಿ ತೆರೆದು ನಿಂತಿರುವಂತದ್ದು. ಅಲ್ಲಿ ಏನಾದ್ರೂ ಇದೇ ಸ್ಥಿತಿ ಇನ್ನಷ್ಟು ಹೆಚ್ಚಿಗೆ ಮಳೆ ಆಗಿದ್ರೆ ಆ ಗಟರ್ ತುಂಬಾ ನೀರು ಆವರಿಸತ್ತೆ. ಅಲ್ಲಿ ದಾರಿ ಇದೆ ಅನ್ನುವಂಥದ್ದು ಕೂಡ ಹೋದ್ರೆ ಅಲ್ಲಿ ಆ ಗಟರ್ನಲ್ಲೇ ಆ ಮಕ್ಕಳು ಏನು ಇಳಿಯುವಂತ ಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ. ಆದಷ್ಟು ಬೇಗನೆ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಅಧಿಕಾರಿಗಳು ಇದಕ್ಕೆ ಎಚ್ಚೆತ್ಕೊಂಡು ಕೂಡಲೇ ಅದನ್ನ ಸಮತಟ್ಟ ಮಾಡಿ ಆ ಆವರಣವನ್ನ ಶುಚಿತ್ವವಾಗಿ ಗೊಳಿಸ್ಬೇಕು ಅನ್ನೋದು ಈ TV5 ಆಸೆ ಆಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ये